ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತಂದರೆ ನಾನಿವತ್ತು ಮಾರ್ನಿಂಗ್ 5:30ಗೆ ಎದ್ದು ವರ್ಕೌಟ್ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಡೈಲಿ ರುಟೀನ್ ಕಂಟಿನ್ಯೂ ಮಾಡೋಣ ಅಂತ ಪಾರ್ಕ್ ಕಡೆಗೆ ಹೊರಟೆ ಗೈಸ್. ಪಾರ್ಕಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಆಲ್ರೆಡಿ ಬೆಳಕಾಗೋಯಿತು. ಬೆಳಕಾಗಿದ್ದ ತಕ್ಷಣವೇ ನಾನು ಏನು ಮಾಡಿದೆ ಅಂತ ಅಂದರೆ ಫುಲ್ ಎಲ್ಲ ನಾನು ವರ್ಕೌಟು ನಂದು ವಾಕಿಂಗು ಎಲ್ಲ ಮುಗಿಸ್ಬಿಟ್ಟು ಸಡನ್ನಾಗಿ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಾದ್ಮೇಲೆ ನಮ್ಮ ಊರ ಕಡೆ ಬಸ್ ಹೊರಟೆ ಗೈಸ್. ಊರಿಗೆ ಏನಕ್ಕೆ ಹೋಗಿದ್ದು ಅಂತಂದರೆ ನಮ್ಮಮ್ಮ ಮೊದಲೇ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ. ಅವರು ಜಾಸ್ತಿ ಕೆಲಸ ಮಾಡೋಂಗಿಲ್ಲ. ನಮ್ಮ ದೊಡ್ಡಮ್ಮನೂ ಬಿದ್ದುಬಿಟ್ಟು ಪೇಷಂಟ್ ಆಗಿದ್ದಾರೆ ಗೈಸ್. ಅವ್ರಿಗೂ ಪ್ರಾಪರಾಗಿ ಕೆಲಸ ಮಾಡೋದಕ್ಕಾಗಲ್ಲ, ಕಾಲದ ನೋವು ತುಂಬ ಇದೆ ಅಂತ ಹೇಳ್ಬಿಟ್ಟು ನಾನೇ ಈ ವೀಕ್ ಹೋಗಿ ಅಟ್ಲೀಸ್ಟ್ ಮನೆಯದು ಒರೆಸಿ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟೆ ಗೈಸ್. ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಅವತ್ತು ಬೇರೆ ಏಕಾದಶಿ ಇತ್ತು. ಆಮೇಲೆ ನಮ್ಮ ಮನೆ ಹತ್ರ ನವಿಲಿತ್ತು, ನೋಡ್ಕೊಂಡು ನಿಂತಿದ್ದೆ. ನೋಡ್ತಾ ಸಂಜೆನೇ ಆಗೋಗಿತ್ತು ಗೈಸ್. ಇವತ್ತು ಸಂಕಷ್ಟಿ ಅಲ್ಲ, ಹಾಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾರ್ನಿಂಗಿಂದನೇ ಆ್ಯಕ್ಚುಲಿ ಉಪವಾಸ ಇದ್ದೆ ಅವತ್ತು. ಆಮೇಲೆ ನಾನು ಬೆಕ್ಕು ಮರಿನ ಮಾತಾಡ್ಸೋಣ ಅಂತ ಹೋದೆ. ಅದು ನೋಡಿದ ತಕ್ಷಣ ಮೇ ಅಂದ್ಕೊಂಡು ಬಂತು ಗೈಸ್. ನೋಡಿ ಎಷ್ಟು ಡ್ರಾಮಾ ಮಾಡ್ತಾಳೆ ಅಂದರೆ, ಅಪ್ಪ ನಿಮ್ಮ ಮನೆಯಲ್ಲೂ ಏನಾದರೂ ಪೆಟ್ಸ್ ಇದೇ ಥರ ಆಡ್ತಾವ? ನೀವು ಬಂದಿದ್ದ ತಕ್ಷಣವೇ ಡ್ರಾಮಾ ಮಾಡಿಕೊಂಡು ಈ ಥರ ಆಡಿಕೊಂಡು ಏನಾದರೂ ಮಾಡಿದ್ರೆ ಎಷ್ಟು ಖುಷಿ ಇರುತ್ತೆ. ನನಗಂತೂ ತುಂಬ ಖುಷಿ ಗೈಸ್ ಅವೆಲ್ಲ. ನನ್ನ ಬಬ್ಲು ನೋಡಿದ್ರು ಅಷ್ಟೇ, ನನ್ನ ಕ್ಯಾಟಿ ನೋಡಿದ್ರು ಅಷ್ಟೇ ಖುಷಿ ಆಗುತ್ತೆ. ಏನೋ ಆಯ್ತಾ ಸ್ನಾನ? ಹಾಂ, ಫುಲ್ ಸ್ನಾನ? ನೋ 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 ಸಾಕು ಕೂಚು. ಅದಾದಮೇಲೆ ನಮ್ಮಪ್ಪ ಗಾಡಿ ಎತ್ಕೊಂಡು ಬಂದಿದ್ದರು ಊರೊಳಗಡೆ ಕಾಯೆಲ್ಲ ತುಂಬಿಕೊಂಡು. ಇವಾಗ ಸಂಕಷ್ಟಿ ಆಗಿರೋದ್ರಿಂದ ಫಸ್ಟ್ ಟೈಮ್ ನಾನು ಅಂದರೆ ಇವಾಗ ರಂಗೋಲಿ ಟ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿಲ್ಲ ಅಂದರೆ ಬೈಕೋಬೇಡಿ. ಅದಾದಮೇಲೆ ನನ್ನ ಬಬ್ಲು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮಮ್ಮ, ನಾನು, ನಮ್ಮ ದೊಡ್ಡಮ್ಮ ನೋಡ್ಕೊಂಡು ಬನ್ನಿ. ಕೂತ್ಕೊಳ್ಳೋಕ್ಕೂ ನೆಮ್ಮದಿ ಇಲ್ವಲ್ಲ ನನಗೆ? ಕೂತ್ಕೊಳ್ಳೋಕ್ಕೂ ನೆಮ್ಮದಿ ಇಲ್ವಾ? ಅಯ್ಯ ಇಷ್ಟು ದಿನ ನಾನೇ ಬಂದಿದ್ನಾ? ಹೋಯ್ ಹೋಗ್ಬೇಕೀಗ. ಏನು ಏನ್ಲ? ಬಾಯ್. ಬಬ್ಲು 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 ಏ ಬಬ್ಲು ಬಬ್ಲುಮ್ಮ ಬಬ್ಲು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಯ್ ಬಬ್ಲು. ಬಬ್ಲು 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 ಅವಳಿಕೆ ನೋಡ್ತಾವನೆ ಎಲ್ಲ ಕೋಲ ಅಲ್ಲ ನನಗೆ ಗೊತ್ತು ಅಂತವನು. ಬಬ್ಲು ಬಬ್ಲು ಏನಿಲ್ಲ ನಿಂದು ಕತೆ ಏನೋ ಏನು ಅಂತ ಸಮಾಚಾರ? ಏನು ನಿಂದು? ಯಾಕೆ ಓವರಾಗಾಡ್ತಿದ್ಯಾ? ಹೆಂಗೈತೆ ಮೈಗೆ? ಹಾಂ, ಎಷ್ಟು ಕ್ಯೂಟಾಗಿ ಬಂದು ಕೂತ್ಕೊಂಡವ್ರ ಅವರು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಹೇಳಿ ಮತ್ತೆ ಕೇಳೋದು ಹೇಳಿ ಮತ್ತೆ ಯಾಕೆ ಕೊಡ್ತಿದ್ಯೋ? ಯಾಕೆ ಕಟ್ತಿದ್ದಿಲ್ಲ? ಏಯ್ ಏನು ಏನಿದು ಅಂತ ಬೇಕಾ ಕೂಸ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ಥು
ನಿನ್ ಜನ್ಮಕ್ಕೆ ಹೋಗೋ. ಮುಂದೆ ಬಿಡ್ತೀನಿ ಅವಂಗೆ. ನೆಂದು ಬೈಕೆ ಒಂದು ತುಂಬ ಐಕೆ ಇದಕ್ಕೆ ಬನ್ನಿ ಅದಕ್ಕೆ ತುಂಬ ಯಾವಾಗ ಏ ಎಲ್ಲ 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 ಕಣ್ಣೋಡು ಕಣ್ಣ ಬಿಡ್ರೆ ಕಳಿಸ್ಬೇ ಒಳ್ಳ ಕೊಡ ಕೊಡ ಸೆಕೆಂಡ್ ಸೆಕೆಂಡ್ ಕೊಡ ಕೊಡು ಆಕಲ್ ಕೊಡು ಆಕಲ್ ಕೊಡು ಹೇ ಆಕಳ ಕೊಡ ಏನ ಸಾಕು ಕೆಳಗೆ ಕುದ್ರ ಕೂರ ಅದು ಕೊಡ ಏ ಈ ಕಲ್ ಕೊಡ ಕೋಲ್ ಬಿಡು ಅಂತ ಅವ್ನು ಹೇಳ್ತಾ ಇರೋದು. ಕೋಲ್ ಆ ಕಡೆ ಕೆಸಿ ಆಮೇಲೆ ನಂಗೆ ಕೊಡ್ತೀನಿ ಅಂತ. ನನಗಿದ್ರ ಒಂಥರ ಸಂತೋಷ. ಕೂತಿರೋನ್ನ ಕೂತ್ಕೋ ಏನ್ ಆಗಿರೋದು ಇದಕ್ಕೆ? ಕೂತಿರೋ ಹುಡ್ಗನ್ ಬಂದ್ಬಿಟ್ಟು ಕೂತ್ಕೋ ಅಂತದಲ್ಲ. ಸುಮ್ನಿರಮ್ಮ. ನಿಮ್ಮ ಅಪ್ಪನಕ್ಕೆ ಹಂಗಾಡ್ಕೊಂಡು ನೋಡು. ಏನ್ ಮಾಡ್ತಿ ಈಗ? ಏನ್ ಬಂದ್ರೆ ಕಚ್ಚೆ ಬಿಡ್ತೀನಿ. ನಾನು ಸ್ನಾನ ಮಾಡ್ಕೊಂಡ್ಬಂದು ಒಂದು ಪೋಸ್ ಕೊಟ್ಟೆ ಗಾಯ್ಸ್. ಅದಾದಮೇಲೆ ಒಂದು ವಾಕಿಂಗ್ ಟೈಮ್ ಆಯಿತು. ಅವನನ್ನು ವಾಕಿಂಗ್ ಕರ್ಕೊಂಡೋಗಿ ಬಂದು ಆಲ್ರೆಡಿ 6:30 ಆಗೋಗಿತ್ತು. ದೇವರು ಪ್ರಸಾದ ಮಾಡಿದೆ, ಏಕಾದಶಿ ಮಾಡಿರೋದ್ರಿಂದ ಫಸ್ಟು ಪ್ರಸಾದ ಸ್ವಲ್ಪ ತಗೊಂಡು ಅದಾದಮೇಲೆ ಊಟ ಮಾಡಿದೆ. ಅದಾದಮೇಲೆ ಎಕ್ಸಸೈಸ್ ಮಾಡಿದೆ. 1 ಅವರ್ ಎಕ್ಸಸೈಸ್ ಮಾಡಿದೆ ಗಾಯ್ಸ್. ಇದೇ ಥರ ಡೈಲಿ ರೊಟೀನ್ ಇರುತ್ತೆ ನಂದು. 1 ಅವರ್ ಎಕ್ಸಸೈಸ್ ಮಾಡಿ ಈವ್ನಿಂಗ್ ಕೂಡ ಮುಗಿಸ್ತೀನಿ. ಈವ್ನಿಂಗ್ ಪಾರ್ಕಿಗೆಲ್ಲ ಹೋಗಲ್ಲ. ಬ್ಯಾಂಗ್ಳೂರಲ್ಲಿದ್ದರೂ ಅಷ್ಟೇ ಪಾರ್ಕಿಗೆ ಹೋಗಲ್ಲ. ಊರಲ್ಲಿದ್ದರೆ ಪಾರ್ಕೇ ಎಲ್ಲ ಬಿಡಿ. ಅಲ್ಲೇ ನಾನು ಓಡಾಡಿ ಕೆಲಸ ಮಾಡೋದ್ರಲ್ಲೇ ನಾನು ಫುಲ್ ವರ್ಕೌಟ್ ಆಗುತ್ತೆ 1 to ಡಬಲ್ಲು. ಹಾಗಾಗಿ ನೈಟು ಊಟ ಆಗಿದ ತಕ್ಷಣವೇ ಒಂದು 45 ಮಿನಿಟ್ಸ್ 1 ಅವರ್ ಎಕ್ಸಸೈಸ್ ಮಾಡಿದೆ. ಅದಾದಮೇಲೆ ನಮ್ಮ ಅಮ್ಮ ಜೊತೆ ನೈಟು ಮಾತಾಡ್ಕೊಂಡು ಮಲಗಿದ್ದೆ ಗಾಯ್ಸ್. ಸ್ವಲ್ಪ ಹೊತ್ತು ಅವ್ರ ಅಕ್ಕ ಜೊತೆ ಮಾತಾಡ್ತಿದ್ರು. ಸುಮ್ಮನೆ ಹಂಗೆ ರೇಗಿಸ್ಕೊಂಡು ಕೂತಿದ್ದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್. ಬಾಯ್ ಬಾಯ್.